ಇವತ್ತು ಕೋರ್ಟ್ಗೆ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ. ಎಷ್ಟು ವರ್ಷಗಳಿಂದ, ಸುಮಾರು 12 ವರ್ಷಗಳಿಂದ ಇವರ ಆಟಾಟೋಪಗಳಿಗೆ ಬ್ರೇಕ್ ಅನ್ನೋದೇ ಇಲ್ಲ. ಇವರಿಗೆ ಮುಖ್ಯಮಂತ್ರಿ ಅಂದ್ರೆ ಲೆಕ್ಕಕ್ಕಿಲ್ಲ, ಉಪಮುಖ್ಯಮಂತ್ರಿ ಲೆಕ್ಕಕ್ಕಿಲ್ಲ, ರಾಜ್ಯದ ಗೃಹ ಸಚಿವರು ಲೆಕ್ಕಕ್ಕಿಲ್ಲ, ಪ್ರಧಾನಮಂತ್ರಿಗಳ ಲೆಕ್ಕಕ್ಕಿಲ್ಲ. ಎಲ್ಲರನ್ನ ಕೂಡ ಸೊಂಟದ ಕೆಳಗಿನ ಭಾಷೆಗಳಿಂದ ಪದಪ್ರಯೋಗಗಳನ್ನ ಮಾಡಿ ಎಲ್ಲರನ್ನ ಹೀಯಾಳಿಸ್ತಾ ಇದ್ರು. ಈ ಬುರ್ಡೆ ಗ್ಯಾಂಗ್ ಇದೆಯಲ್ಲ, ಅಂತಿಂತ ಶಿಕ್ಷೆ ಆಗಬಾರ್ದು ಇವ್ರಿಗೆ. ಯಾಕೆಂದ್ರೆ ನ್ಯಾಯಾಂಗ ವ್ಯವಸ್ಥೆಯ ಕಣ್ಣಿಗೆ ಮಣ್ಣೆರ್ಚಿದ್ದಾರೆ. ಸುಪ್ರೀಂ ಕೋರ್ಟು ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಖಂಡಿತವಾಗ್ಲೂ ಇದು ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿ ಅರ್ಜಿಯನ್ನ ವಜಾ ಮಾಡಿದ ಮೇಲೆ ಆ ವಿಚಾರವನ್ನ ಮುಚ್ಚಾಕಿ ಪುನಃ ಬೆಳ್ತಂಗಡಿ ಕೋರ್ಟ್ಗೆ ಬಂದು ಅಲ್ಲಿ ಇದಕ್ಕೆ ತನಿಖೆ ಆಗಬೇಕು ಅಂತ ಮನವಿ ಮಾಡಿ ಬುರ್ಡೆ ಎತ್ಕೊಂಡು ಬಂದು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಂತ ಈ ಬುರ್ಡೆ ಗ್ಯಾಂಗ್ಗೆ ಏನ್ ಅನ್ನಬೇಕು ನೀವು ಹೇಳಿ. ಇನ್ನು ಇವ್ರುಗಳ ಪರ ವಹಿಸ್ಕೊಂಡು ಮಾತಾಡೋರಿದ್ದೀರಲ್ಲ ನೀವುಗಳು, ಆಮೇಲೆ ಒಂದು 3-4 ಜನ ಪುಡಿ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಗಳು, ಅವರ ಅಭಿಷೇಕ್, ಆ ಸಮೀರ್ ಅಂತವ್ರು, ಎಚ್ಚೆತ್ಕೊಳ್ಬೇಕ್ರಿ, ನಮ್ಮ ಜನ ಎಚ್ಚೆತ್ಕೊಳ್ಬೇಕು, ಎಲ್ಲಿ ಹಾದಿ ತಪ್ತಾ ಇದೀವಿ, ನಮ್ಮನ್ನ ಎಲ್ಲಿ ಹಾದಿ ತಪ್ಪಿಸ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಎಚ್ಚೆತ್ಕೊಳ್ಬೇಕು. ಯಾರೋ ಅನ್ಯ ಧರ್ಮೀಯ ಬಂದು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಕತೆ ಕಟ್ತಾನೆ, ಸ್ಟೋರಿ ಮಾಡ್ತಾನೆ, ಏನೋ ಪುಂಖಾನುಪುಂಖವಾಗಿ ಕಣ್ಣಿಗೆ ಆನಂದ ಸಿಗೋ ರೀತಿ ಅದನ್ನ ಬಣ್ಣಿಸ್ತಾನೆ ಅಂದ ತಕ್ಷಣ ಅವನಿಗೆ ಜೈಕಾರ ಹಾಕಿ ಮಿಲಿಯನ್ ಗಟ್ಲೆ ಜನ ನೋಡಿ ಅವನಿಗೆ ಹೌದಪ್ಪ ಅವ್ನು ಹೇಳಿದ್ ಸತ್ಯ ಅಂತ ನಂಬುವಷ್ಟು ಮೂರ್ಖರಾಗಬೇಡಿ. ಯಾವ ಆಸಕ್ತಿಯಿಂದ ಯಾರು ಸ್ವಂತ ಲಾಭ ಇಲ್ಲದೆ ಏನೂ ಮಾಡೋದಿಲ್ಲ, ಆ ಥರ ಮಾಡ್ತಿದ್ದಾರೆ ಅಂತ ಅಂದಾಗ ನೀವು ಯೋಚನೆ ಮಾಡಬೇಕು. ಎಸ್, ನಮ್ಮ ಪವರ್ ಟಿವಿ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್, ವೆರಿ ಗುಡ್ ಈವ್ನಿಂಗ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಕಳೆದ ಹಲವಾರು ವರ್ಷಗಳಿಂದ ಏನು ಸೌಜನ್ಯ ಹೋರಾಟಗಳು ನಡೀತಾ ಇತ್ತು ಮತ್ತು ಪವರ್ ಟಿವಿ ಆಲ್ಮೋಸ್ಟ್ 1.5-2 ವರ್ಷದಿಂದ ಅದ್ರ ಬಗ್ಗೆ ಸುದ್ದಿಯನ್ನ ಮಾಡ್ತಾ ಇತ್ತು. ಈ ಧರ್ಮಸ್ಥಳದ ಶವಗಳನ್ನ ಹೂತಿರೋ ಪ್ರಕರಣ ಬಂದಾಗ ಫ್ರಮ್ ದ ಡೇ ಆಫ್ 1 ಮೊದಲನೇ ದಿನದಿಂದಲೂ ಕೂಡ ಪವರ್ ಟಿವಿ ಸಾಕಷ್ಟು ಸಾಕ್ಷ್ಯಾಧಾರಗಳೊಂದಿಗೆ ಮತ್ತು ಗ್ರೌಂಡ್ ರಿಪೋರ್ಟ್ ಜೊತೆಗೆ ಜನರ ಮುಂದೆ ಈ ಹುನ್ನಾರವನ್ನ ಬಚಾಬಯಲು ಮಾಡಿತ್ತು. ಫೈನಲಿ ಸರ್, ಈಗ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ಬೆಳ್ತಂಗಡಿಯ ಮ್ಯಾಜಿಸ್ಟ್ರೇಟ್ಗೆ ಸಲ್ಲಿಕೆ ಮಾಡಿದೆ SIT. ಸೊ ಏನ್ ಹೇಳ್ತೀರಿ ಸರ್? ಸಿಂಧೂರ, ಇವತ್ತು ಧರ್ಮ ವಿಜಯ ಆಗಿದೆ, ಧರ್ಮದ ವಿಜಯ ಇವತ್ತಾಗಿದೆ. ಕ್ವಶನೇಬಲ್ ಮಾರ್ಕ್ಗಳು ಕೆಲವು ಇತ್ತು. ಧರ್ಮಸ್ಥಳದಲ್ಲಿ ಮಂಜುನಾಥ ಇದ್ದಾನ? ಧರ್ಮಸ್ಥಳದಲ್ಲಿ ಇನ್ನೂ ಧರ್ಮ ಉಳಿದಿದೆಯಾ? ಧರ್ಮಸ್ಥಳದಲ್ಲಿ ಅಣ್ಣಪ್ಪನ ಮಹಿಮೆ ಇನ್ನೂ ಇದೆನಾ? ಅಥವಾ ಶ್ರೀಯುತ ಕಾವಂದರಾದಂತಹ ಏನು ನಾವು ನಡೆದಾಡುವ ಮಂಜುನಾಥ ಅಂತ ದಿನ ಕರಿತೀವಿ, ಅವರು ಮಾಡಿದಂತಹ ಸಾಮಾಜಿಕ ಕಳಕಳಿ, ನ್ಯಾಯದ ಪುಣ್ಯ ಇನ್ನಾದ್ರೂ ಆ ಮಣ್ಣಿನಲ್ಲಿ ಉಳ್ಕೊಂಡಿದ್ದ ಅನ್ನುವ ಕ್ವಶನ್ ಮಾರ್ಕ್ಗಳು ಎಲ್ಲರಲ್ಲಿತ್ತು. ಕಳೆದ 13 ವರ್ಷಗಳಿಂದ ನೀವು ನೋಡಿದ್ರಿ, ನೀವೊಂದು ಮಾತು ಹೇಳ್ತಾ ಇದ್ರಿ, ವಿಸ್ತರಣೆ ಮಾಡ್ತಾ ಒಂದು ಮಾತನ್ನು ಹೇಳಿದ್ರಿ, ಸೌಜನ್ಯನ ಮರಣದ ರೇಪ್ನ ಹೋರಾಟ ದಾರಿ ತಪ್ಪಿತು ಅಂತ. ಇಲ್ಲಿ ಹೋರಾಟ ದಾರಿ ತಪ್ಪಿಲ್ಲ, ಹೋರಾಟನೇ ಫೇಕ್. ನಿಮ್ಗೆ ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವ್ ಹೇಳಿದ್ವಿ ಹೋರಾಟ ದಾರಿ ತಪ್ತಾ ಇದೇನಾ ಅಂತ. ಹೋರಾಟ ದಾರಿ ತಪ್ಪಿಲ್ಲ, ಹೋರಾಟ ಇಟ್ ಸೆಲ್ಫ್ ಈಸ್ ಎ ಫೇಕ್. ಆ ಹೋರಾಟದ ಅಜೆಂಡಾ ಏನಿದೆ ಅದೇ ಒಂದು ಸುಳ್ಳು, ಆ ಹೋರಾಟ ಏನಿದೆ ಅಲ್ಲ ಅದೇ ಒಂದು ಷಡ್ಯಂತ್ರ ಅನ್ನೋದನ್ನು ಪವರ್ ಟಿವಿ ನಾವು ಯಾವಾಗ ಸಮಿಶ್ರ ಸೌಜನ್ಯ ಅಂತ ಹೆಸರಲ್ಲಿ ಬಂದ್ವಿ, ಪ್ರೋಗ್ರಾಮ್ಗಳನ್ನು ಮಾಡಿದ್ವಿ, ನೀವು ಹೇಳಿದ್ರಿ ನಮ್ಮ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಆ ಟೀಮ್ ಮಾಡಿದ ಇನ್ವೆಸ್ಟಿಗೇಷನ್ ಪ್ರಕಾರ ಯಾರ ಪರ ಸತ್ಯ ಇತ್ತು, ಯಾರ ಈ ಹೋರಾಟಗಳು ನಕಲಿ ಅನ್ನೋದನ್ನು ಪ್ರೂವ್ ಮಾಡ್ತಾ ಹೋದ್ವಿ. ಅಲ್ಲಿಂದ ನಿಮ್ಗೆ ಗೊತ್ತಿದೆ ಒಂದು ರೀತಿಯ ಹಿನ್ನಡೆ ಆ ಹೋರಾಟಗಾರರಿಗೆ ಆದಾಗ ಅದರ ನಂತರದ ಷಡ್ಯಂತ್ರಗಳಲ್ಲಿ ಏನು ಸಮೀರ್ ಅವನು ಬರ್ತಾನೆ, ಸಮೀರ್ನ ನಂತರದ ಷಡ್ಯಂತ್ರದಲ್ಲಿ ಈ ತಲೆಬುರುಡೆಗಳ ಷಡ್ಯಂತ್ರ ಬರುತ್ತೆ. ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಧರ್ಮ ಯುದ್ಧ ಅಂತ ಯಾವಾಗ ನಾವು ಸಾರಿದ್ವಿ, ಯಾವುದೇ ದೇಶದ ಯಾವುದೇ ಮಾಧ್ಯಮಗಳು ಮತ್ತೆ ಪತ್ರಿಕೆಗಳು ಒಂದು ಧರ್ಮಸ್ಥಳದ ಹೋರಾಟದ ಏನು ಧರ್ಮ ವಿರೋಧಿಗಳ ಪರ ನಿಂತ್ಕೊಂಡು ಮಾಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಯಾರೂ ಕೂಡ ಧರ್ಮಸ್ಥಳದ ಪರ ವಹಿಸ್ಕೊಂಡು ಅಥವಾ ಸತ್ಯದ ಪರ ವಹಿಸ್ಕೊಂಡು ಅಥವಾ ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರವಾದ ಫೌಂಡೇಶನ್ ಅಂತ ನಾವು ಏನು ಕರಿತೀವಿ ಆ ಧರ್ಮಸ್ಥಳದ ಬಗ್ಗೆ ಯಾರೂ ಕೂಡ ಒಂದು ಪರ ನಿಂತ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಇರದಾಗ ನಾವು ಸತ್ಯ ಸಂಶೋಧನೆ ರಿಪೋರ್ಟ್ಗಳನ್ನು ಮಾಡಿಕೊಂಡು ನಾವು ಅದರ ಹಿಂದೆ ಬಿಟ್ಕೊಂಡು ಅದನ್ನು ಸಮಿಶ್ರ ಸೌಜನ್ಯ ಎನ್ನುವ ಎಪಿಸೋಡ್ ಮೂಲಕ ಬರ್ತೀವಿ. ಆವತ್ತಿನ ನಂತರದ ಕ್ರಮೇಣ ಯಾವಾಗ ಈ ಅಸ್ಥಿ ಪಂಜರ ತಲೆಬುರುಡೆಗಳ ಈ
ಏನು ಫೇಕ್ ನ್ಯೂಸ್ಗಳಿದಾವೆ, ಇಡೀ ಸೊಸೈಟಿಯನ್ನ ಇನ್ನೊಂದು ಸಲ ದಾರಿ ತಪ್ಪಿಸುವ ಸ್ಥಿತಿಯಲ್ಲಿದ್ದಾಗ, ಅಥವಾ ಎಲ್ಲೋ ಹಿಂದೂ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳದ ಏನು ಅವನತಿ ಹತ್ತಿರ ಇದೆ ಅನ್ನುವ ರೀತಿಯಲ್ಲಿ ಪೋಟ್ರೆ ಆದಾಗ ನಾವು ಪುನಃ ಇದರ ಸತ್ಯ ಸಂಶೋಧನೆಗಿಳಿತೀವಿ. ಧರ್ಮ ಯುದ್ಧವನ್ನು ಪವರ್ ಟಿವಿ ಸಾರತ್ತೆ. ನೀವು ನೆನ್ಪಿಟ್ಕೊಳ್ಳಿ, ಆ ಧರ್ಮ ಯುದ್ಧದ ತಲೆಬುರುಡೆ ರಹಸ್ಯದಲ್ಲಿ ನಾವು ಕೊಟ್ಟಂತದ ಮೊದಲ ಎಪಿಸೋಡ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಏನಾದ್ರೂ SIT ಅವರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಫ್ ಗವರ್ಮೆಂಟ್, ಕರ್ನಾಟಕ ಸರ್ಕಾರ ಮಾಡಿದಂತಹ ಏನು SIT ಅನ್ನುವ ಟೀಮ್ ಇದೆ, ಅವ್ರೇನಾದ್ರೂ ನಾವು ಮಾಡಿದ ಸ್ಟೋರಿಗಿಂತ, ಅಂದ್ರೆ SIT ಸ್ಟಾರ್ಟ್ ಆಗುವ ಮೊದಲೇ ಪವರ್ SIT ಟೀಮ್ ಮಾಡಿದಂತಹ ಏನು ಪ್ರೋಗ್ರಾಮ್ ಇಲ್ಲ, ಅದಕ್ಕಿಂತ ಏನಾದ್ರೂ ಸುಳ್ಳು ವರದಿಯ ಅಥವಾ ನಾವು ಮಾಡಿದ ವರದಿಯಲ್ಲಿ ಸುಳ್ಳನ್ನು ಪತ್ತೆ ಹಚ್ಚಿದ್ರೆ, ಅಥವಾ ನಾವು ಮಾಡಿದ ವರದಿಗಿಂತ ಎಕ್ಸ್ಟ್ರಾ ಏನಾದ್ರೂ ಅವರು ತಂದಿದ್ರೆ, ನಮ್ಮ ಜರ್ನಲಿಸಂಗೆ ಒಂದು ನಾವು ಹೇಳಿದ್ವಿ ಪವರ್ ಟಿವಿ ಮಾಡುವ ಕೆಲಸಕ್ಕೆ ಒಂದು ರೀತಿಯ ಏನು ಒಂದು ವ್ಯಾಲ್ಯೂನೇ ಇರಲ್ಲ ಅಂತ ಹೇಳಿದ್ವಿ. ಆದ್ರೆ ಇವತ್ತು ಸಿಂಧೂರಾವ್ ಅವರೇ, ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರಜ್ವಲ್ ರೇವಣ್ಣ ಕೇಸ್ ಇರುವಾಗಲೂ ಅಷ್ಟೇ, ನಾವು ಮಾಡಿದ ಸ್ಟೋರಿಗಿಂತ ಯಾವ SITಯೂ ಒಂದು ಎಕ್ಸ್ಟ್ರಾ ಪೇಜ್ ಅನ್ನು ಹಾಕ್ಲಿಕ್ಕಾಗಿಲ್ಲ ಚಾರ್ಜ್ ಶೀಟ್ ಅಲ್ಲಿ. ತದನಂತರ ಇನ್ವೆಸ್ಟಿಗೇಷನ್ ಮುನಿರತ್ನಂ ಅವರ ರೇಪ್ ಕೇಸ್ ಇನ್ವೆಸ್ಟಿಗೇಷನ್ ಅಷ್ಟೇ, ನಾವು ಮಾಡಿದ ಸ್ಟೋರಿ ಅಲ್ಲಿಯೂ ಚಾರ್ಜ್ ಶೀಟ್ ಆಗಿ ಸಬ್ಮಿಟ್ ಆಗಿದೆ. ಈಗ 3ನೇ ಸಲ ನಾವು ಒಂದು SIT ಬರುವ ಮೊದಲೇ ಧರ್ಮಸ್ಥಳದಲ್ಲಿ ಯಾವ ರೀತಿಯ ಷಡ್ಯಂತ್ರಗಳು ಆಗ್ತಾ ಇದ್ದಾವೆ, ಸ್ಟಿಂಗ್ ಆಪರೇಷನ್ ಗಳ ಮೂಲಕ ಸೋಮನಾಥ ನಾಯಕನಿಂದ ಹಿಡಿದು ಮಹೇಶ್ ತಿಮರಡಿಯವರಿಗೆ ಎಲ್ಲರ ಏನು ಬಟ್ಟೆ ಬಿಚ್ಚಿ ಬೆತ್ತಲಾಗಿ ಅವರನ್ನು ಏನು ಬೆತ್ತಲೆ ಸತ್ಯವನ್ನು ನಾವು ಜನರ ಮುಂದೆ ಇಟ್ಟಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಡಾಕ್ಯುಮೆಂಟ್ ಗಳ ಮುಖಾಂತರ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ಮತ್ತೆ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ಗಳ ಎಲ್ಲಾ ವರದಿಗಳನ್ನು ಯಾವ ರೀತಿಯಾಗಿ ಅಸ್ಥಿ ಪಂಜರಗಳು ಸಿಕ್ಕಿತವು, ಅಲ್ಲಿ ಯಾವ ರೀತಿಯ ಆತ್ಮಹತ್ಯೆಗಳಾಗ್ತಾ ಇತ್ತವು, ಯಾವ ರೀತಿಯ ಅನಾಮಧೇಯ ಏನು ಹೆಣಗಳು ಸಿಗ್ತಾವಿತ್ತು, ಅದನ್ನು ಯಾವ ರೀತಿಯಾಗಿ ಲೀಗಲಿ ಹೂತಾಗ್ತಾ ಇದ್ದು ಅನ್ನೋದನ್ನು ಎಲ್ಲದನ್ನು ತೋರಿಸ್ತೀವಿ. ತದನಂತರ ನಾವು ಮೊದಲ ಕೂಗು, ನಾವು ಧರ್ಮ ದ್ರೋಹಿಗಳೊಟ್ಟಿಗೆ ನಾವು ಯಾವಾಗ ನಿಂತ್ಕೊಂಡ್ವಿ ಒಮ್ಮೆ ಅಂತ ಹೇಳಿದ್ರೆ, ಅವರು SIT ಆಗ್ಬೇಕು ಅಂತ ಹೇಳಿದಾಗ ನಮ್ಮದು ಕೂಡ ಒತ್ತಾಯ ಇತ್ತು, ಪವರ್ ಟಿವಿದು ಕೂಡ ಒತ್ತಾಯ ಇತ್ತು. ಹೌದು, SIT ಆಗ್ಬೇಕು. SIT ಆಗ್ಬೇಕು ಮಾತ್ರ ಅಲ್ಲ, ಅವರೇ ಕೇಳಿದಂತಹ ಪ್ರಣಬ್ ಮೊಹಂತಿ ಅವರನ್ನು SITಯ ಹುದ್ದೆಯ ಏನು ಪ್ರಮುಖ ಏನು ಹೆಡ್ ಆಗಿ ಅವರನ್ನು ಆಯ್ಕೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಕೂಡ ಆಗಿತ್ತು. ಯಾಕಂದ್ರೆ ಇದಕ್ಕೆ ಒಂದು ಲೀಗಲ್ ಫುಲ್ ಸ್ಟಾಪ್ ಬರಬೇಕಿತ್ತು. ಇದಕ್ಕೆ ಜನರ ಮನಸ್ಸಲ್ಲಿರುವಂತಹ ಎಲ್ಲಾ ಒಂದು ಈ ಭಯಾನಕ ಈ ಸೋಷಿಯಲ್ ಮೀಡಿಯಾ ಕ್ಯಾಂಪೈನ್ ಇದ್ದಂತ ಆ ಉದ್ಭವವಾದಂತಹ ಡೌಟ್ಗಳು ಮತ್ತೆ ಆ ರೀತಿಯ ಭಯಗಳು, ಆ ರೀತಿಯ ಏನು ಧರ್ಮದ ಮೇಲೆ ಬರುವಂತಹ ಈ ಕಳಂಕಗಳ ಮನಸ್ಥಿತಿಯನ್ನು ತೊಳೆಬೇಕಾದ್ರೆ ಲೀಗಲಿ ಇದಕ್ಕೊಂದು ರೀತಿಯ ಫುಲ್ ಸ್ಟಾಪ್ ಆಗ್ಬೇಕು, ಇದಕ್ಕೊಂದು SIT ಬರಬೇಕು ಅಂತ ಹೇಳಿದ್ವಿ. ನಾವು ಮಾಡಿದಂತಹ SIT ಅಂದ್ರೆ ಪವರ್ SIT ಮತ್ತೆ ಇವತ್ತು ಮಾಡಿದಂತಹ ಪ್ರಣಬ್ ಮೊಹಂತಿ ಅವರು ಹೆಡ್ ಮಾಡಿದಂತಹ SITಯ ಒಂದು ರೀತಿಯ ರಿಪೋರ್ಟ್ ಏನಿದೆಲ್ಲ, ಇವತ್ತು ಅದನ್ನು ನಾವು ಚಾರ್ಜ್ ಶೀಟ್ ಅಂತ ಕರೆಯಲ್ಲ. ಯಾಕಂದ್ರೆ ಇದು 183 2ನೇ ಸಲ 183 ಆದ್ಮೇಲೆ ಮ್ಯಾಜಿಸ್ಟ್ರೇಟ್ ಅವರು ಇದನ್ನು ಕಂಪ್ಲೇಂಟ್ ಅನ್ನು ರಿಪೋರ್ಟ್ ಮಾಡಿದ್ರಿಂದ ಇದು ಈಗ ಕಂಪ್ಲೇಂಟ್ ರಿಪೋರ್ಟ್ ಆಗಿ ಏನು ಸಬ್ಮಿಟ್ ಆಗುತ್ತೆ. ಇದೇ ರಿಪೋರ್ಟ್ ಅನ್ನು ಮಾನ್ಯ ಗೃಹ ಸಚಿವಾಲಯ ಮತ್ತೆ ಗೃಹ ಸಚಿವರಿಗೆ ಮತ್ತೆ CM ಅವರಿಗೂ SIT ತಲುಪಿಸುವಂತಹ ಸ್ಥಿತಿ ಇದೆ. ಆದ್ರೆ ಇವತ್ತು ನಾವು ಹೇಳ್ತಾ ಇದ್ದೀವಿ, ಧರ್ಮಕ್ಕೆ ವಿಜಯ. ನಾವು ಧರ್ಮ ಯುದ್ಧವನ್ನು ಯಾವತ್ತು ಕನ್ವರ್ಟ್ ಮಾಡಿದ್ವಿ ಧರ್ಮ ವಿಜಯ ಅಂತ, ಆ ಧರ್ಮ ವಿಜಯ ಇವತ್ತು ದೊರಕಿದೆ. ನಾವು ಮೊನ್ನೆನೆ ಹಾಕಿದ್ವಿ, ನಾವು ಮೊನ್ನೆ ನಮ್ಮ ಏನು 7ನೇ ವರ್ಷದ ಅನಿವರ್ಸರಿ ದಿನನೇ ಧರ್ಮ ಯುದ್ಧದ ಆ